ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3 ಸಂಚಿಕೆ 341 ಆಗಸ್ಟ್ 28, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಸಂಭಾವಿತ ಧಾತು. ಧಾತುಗಳ ತರಗತಿಯಲ್ಲಿ ನಟ್ಟ ನಡುವೆ ಕೂರುವ ಸಂಭಾವಿತ ಧಾತುಗಳು 6 ಇವೆ. ಇವನ್ನ ಪ್ಲಾಟಿನಂ ಧಾತುಗಳು ಎನ್ನುತ್ತಾರೆ. ಈ ಹೆಸರು ಬರಲು ಕಾರಣವಿದೆ. ಇವೆಲ್ಲವೂ ಪ್ಲಾಟಿನಂನಂತೆ ಬಲು ಪ್ರತಿಷ್ಠಿತ ಧಾತುಗಳಲ್ಲದಿದ್ದರೂ ಅದರಂತೆಯೇ ತೋರುವ ಧಾತುಗಳು. ಧಾತುಗಳಲ್ಲಿಯೂ ಸಿಕ್ಕವುಗಳ ಜೊತೆಗೆ ಕೂಡಿಕೊಳ್ಳುವ ಹೈಡ್ರೋಜನ್ನು, ಆಕ್ಸಿಜನ್ನು, ಕ್ಲೋರಿನ್ನು ಮೊದಲಾದ ಧಾತುಗಳಿವೆ. ಹಾಗೆಯೇ ಯಾರ ಜೊತೆಗೂ ಬೆರೆಯದ ಹೀಲಿಯಂ, ರೆಡಾನ್, ನಿಯಾನ್ ಮೊದಲಾದ ಗಂಭೀರ ಧಾತುಗಳು ಇವೆ. ಅಪಾಯಕಾರಿಯಾದ ವಿಕಿರಣಶೀಲ ಧಾತುಗಳಿವೆ. ಹಾಗೆಯೇ ಯಾರಿಗೂ ತೊಂದರೆ ಕೊಡದೆ ತಮ್ಮ ಪಾಡಿಗೆ ತಾವಿದ್ದು ಬಿಡುವ, ಬೇಡಿದಾಗ ನೆರವಾಗುವ ಸಂಭಾವಿತ ಧಾತುಗಳು ಇವೆ. ಪ್ಲಾಟಿನಂ ಧಾತುಗಳು ಈ ಗುಂಪಿಗೆ ಸೇರಿದಂತವು. ಈ ಸಂಭಾವಿತರಲ್ಲಿ ಸಂಭಾವಿತ ಪಲ್ಲಾಡಿಯಂ. ಪಲ್ಲಾಡಿಯಂ ಕೂಡ ಇತರೆ ಪ್ಲಾಟಿನಂ ಧಾತುಗಳ ಹಾಗೆ ಒಂದು ಟ್ರಾನ್ಸಿಷನ್ ಲೋಹ. ಅರ್ಥಾತ್ ಇದು ಹಲವಾರು ಬಗೆಯ ಸಂಯುಕ್ತಗಳಾಗಬಲ್ಲವು. ಒಮ್ಮೆಲೆ 4-5 ಧಾತುಗಳು ಅಥವಾ ರಾಸಾಯನಿಕ ಅಂಶಗಳ ಜೊತೆಗೆ ಕೈಗೂಡಿಸಬಲ್ಲದು. ಈ ಎಲ್ಲ ಕಾರಣಗಳಿಂದಾಗಿ ಬಲು ಜಟಿಲವಾದ ಸಂಯುಕ್ತಗಳಾಗಿಯೂ ಇದು ಆಗಬಲ್ಲದು. ಪಲ್ಲಾಡಿಯಂ ಧಾತು ಪಟ್ಟಿಯಲ್ಲಿ 46ನೇ ಸ್ಥಾನದಲ್ಲಿ ಇದೆ. ಒಂದೆಡೆ ರೋಡಿಯಂ ಹಾಗೂ ಇನ್ನೊಂದೆಡೆ ಬೆಳ್ಳಿಯ ನಡುವೆ ಇದರ ಸ್ಥಾನ. ಪಲ್ಲಾಡಿಯಂ ಪರಮಾಣುವಿನಲ್ಲಿ 46 ಎಲೆಕ್ಟ್ರಾನ್ಗಳು ಹಾಗೂ 46 ಪ್ರೋಟಾನ್ಗಳು ಇರುತ್ತವೆ. ಇದರ ಪರಮಾಣು ಸಂಖ್ಯೆ 46. ಆದರೆ ಇದರ ಪರಮಾಣು ಕೇಂದ್ರದಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ 56ರಿಂದ 64ರವರೆಗೂ ಇರಬಹುದು. ಇದುವರೆಗೂ ಒಟ್ಟು 6 ಇಂತಹ ಸಮಸ್ಥಾನಿಗಳನ್ನ ಗುರುತಿಸಲಾಗಿದೆ. ಆದರೆ ಇವುಗಳಲ್ಲಿ ಬಲು ಹೆಚ್ಚು ಇರುವ ಐಸೋಟೋಪು ಎಂದರೆ ಪರಮಾಣು ಕೇಂದ್ರದಲ್ಲಿ 60 ನ್ಯೂಟ್ರಾನ್ಗಳು ಇರುವಂತಹ ಪಲ್ಲಾಡಿಯಂ 106 ಎನ್ನುವ ಸಮಸ್ಥಾನಿ. ಇಷ್ಟೊಂದು ಸಮಸ್ಥಾನಿಗಳು ಇದ್ದರೂ ಇದೇನು ಎಲ್ಲೆಂದರಲ್ಲಿ ದೊರಕುವ ಧಾತುವಂತೂ ಅಲ್ಲವೇ ಅಲ್ಲ. ಇದು ಕೂಡ ಬಲು ಅಪರೂಪದ ಧಾತುವೇ. ಸಾಮಾನ್ಯವಾಗಿ ಇದು ನಿಕಲ್ ಹಾಗೂ ಪ್ಲಾಟಿನಂ ಅದಿರುಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಾಣಸಿಗುತ್ತದೆ. ವಾಸ್ತವವಾಗಿ ಇದನ್ನ ಒಂದಾನೊಂದು ಕಾಲದಲ್ಲಿ ಪ್ಲಾಟಿನಂ ಎಂದೇ ಗುರುತಿಸುತ್ತಿದ್ದರು. ಪಲ್ಲಾಡಿಯಂನ ಬಳಕೆ ಸುಮಾರು 500 ವರ್ಷಗಳಷ್ಟು ಹಳೆಯದು ಎನ್ನಬಹುದು. ದಕ್ಷಿಣ ಅಮೆರಿಕದ ಬ್ರೆಜಿಲ್ನಲ್ಲಿ 1700ನೇ ಇಸವಿಯ ವೇಳೆಗೆ ಅಲ್ಲಿನ ಗಣಿಗಾರರು ಬೆಲೆಯಿಲ್ಲದ ಚಿನ್ನ ಎಂದು ಕರೆಯುತ್ತಿದ್ದ ಮಿಶ್ರಲೋಹವಿತ್ತು. ಚಿನ್ನದ ಜೊತೆಗೆ ಪಲ್ಲಾಡಿಯಂ ಅನ್ನ ಬೆರೆಸಿದ ಮಿಶ್ರಲೋಹ ಇದು. ಪಲ್ಲಾಡಿಯಂನಿಂದಾಗಿ ಚಿನ್ನ ತನ್ನ ಸುಂದರವಾದ ಸುವರ್ಣ ಬಣ್ಣವನ್ನ ಕಳೆದುಕೊಂಡು ಬೆಳ್ಳಿಯಂತೆ ಬಿಳಿಚಿಕೊಂಡು ಬಿಡುತ್ತಿತ್ತು. ಹೀಗಾಗಿ ಇದಕ್ಕೆ ಈ ಹೆಸರು ಕೊಟ್ಟಿದ್ದರು. ಪಲ್ಲಾಡಿಯಂ, ಪ್ಲಾಟಿನಂ, ರೋಡಿಯಂ, ರುಬಿಡಿಯಂನಂತೆಯೇ ಬೆಳ್ಳಿಯ ಬಣ್ಣದ ಲೋಹ. ಆದರೆ ಬೆಳ್ಳಿಯಲ್ಲ. ಪ್ಲಾಟಿನಂನಂತೆಯೇ ಇದು ಕೂಡ ಆಕ್ವಾರೀಜಿಯಾನಲ್ಲಿ ಮಾತ್ರ ಕರಗುವ ಲೋಹ. ರುಬಿಡಿಯಂ ಮತ್ತು ರೋಡಿಯಂ ಧಾತುಗಳು ಪತ್ತೆಯಾದ ಸಮಯದಲ್ಲಿಯೇ ಪಲ್ಲಾಡಿಯಂ ಕೂಡ ಪತ್ತೆಯಾಗಿತ್ತು. ರೋಡಿಯಂ ಅನ್ನ ಪತ್ತೆ ಮಾಡಿದ ಇಂಗ್ಲೆಂಡಿನ ರಸಾಯನ ವಿಜ್ಞಾನಿ ವಿಲಿಯಂ ಹೈಡ್ ಒಲಾಸ್ಟನೇ ಇದನ್ನು ಕೂಡ ಪತ್ತೆ ಮಾಡಿದ್ದ. ರೋಡಿಯಂ ಅನ್ನ ಮಾರಾಟ ಮಾಡಲು ಯತ್ನಿಸಿದ ಹಾಗೆಯೇ ಇದನ್ನು ಕಳ್ಳ ಬೆಳ್ಳಿ ಎನ್ನುವ ಹೊಸ ಲೋಹ ಎಂದು ಮಾರಾಟ ಮಾಡಲು ಪ್ರಯತ್ನಿಸಿದ್ದ ಕೂಡ. ಅನಂತರ ಬೇರೆ ವಿಜ್ಞಾನಿಗಳು ಇದನ್ನ ಪತ್ತೆ ಮಾಡಿದಾಗ ಮೊದಲು ಮಾಡಿದ್ದು ತಾನು ಎಂದು ಹೇಳಿದ್ದ. ಹೀಗಾಗಿ ಒಲಾಸ್ಟನ್ನೇ ಇದನ್ನ ಮೊದಲು ಪತ್ತೆ ಮಾಡಿ ಹೊಸ ಧಾತು ಎಂದು ಗುರುತಿಸಿದ್ದು ಎಂದು ಎಲ್ಲರೂ ಒಪ್ಪುತ್ತಾರೆ. ಪಲ್ಲಾಡಿಯಂಗೆ ಆ ನಾಮಕರಣವನ್ನ ಮಾಡಿದವನು ಒಲಾಸ್ಟನ್ನೇ. ಪಲ್ಲಾಡಿಯಂ ಎನ್ನುವ ಹೆಸರು ಗ್ರೀಕ್ ಪುರಾಣ ದೇವತೆಯೊಬ್ಬಳ ಹೆಸರಿನಿಂದ ಬಂದದ್ದು. ಪಲಾಸ್ ಎನ್ನುವುದು ಈಕೆಯ ಹೆಸರು. ಇದೇ ಹೆಸರಿನ ಒಂದು ಕ್ಷುದ್ರ ಗ್ರಹವೂ ಇದೆ. ಪಲಾಸ್ ಎನ್ನುವ ಕ್ಷುದ್ರ ಗ್ರಹದ ಹೆಸರನ್ನೇ ಅನುಸರಿಸಿ ಇದಕ್ಕೆ ಪಲ್ಲಾಡಿಯಂ ಎಂದು ಒಲಾಸ್ಟನ್ ಹೆಸರಿಟ್ಟ. ಪಲ್ಲಾಡಿಯಂಗೂ ಹೈಡ್ರೋಜನ್ಗೂ ಬಲು ಸ್ನೇಹ. ಈ ಲೋಹ ಬೇರಾವ ಅನಿಲದ ಜೊತೆಗೂ ಅಷ್ಟೊಂದು ಪ್ರತಿಕ್ರಿಯಿಸುವುದಿಲ್ಲ.
ಸಾಮಾನ್ಯವಾಗಿ ಯಾವುದೇ ಲೋಹವನ್ನ ಕಳೆಗುಂದಿಸುವ ಆಕ್ಸಿಜನ್ ಕೂಡ ಇದನ್ನು ತಾಕುವುದಿಲ್ಲ. ಹೀಗೆ ತುಕ್ಕು ಹಿಡಿಯದ ಮಬ್ಬಾಗದ ಈ ಲೋಹವನ್ನ ಇದೇ ಕಾರಣದಿಂದಲೇ ವಿವಿಧ ಲೋಹಗಳ ಜೊತೆಗೆ ಬೆರೆಸಿ ಮಿಶ್ರಲೋಹವನ್ನಾಗಿ ಬಳಸುವುದು ವಾಡಿಕೆ. ಬೇರಾವ ಅನಿಲವನ್ನು ಇದು ಬೆರೆಯದಿದ್ದರೂ ಹೈಡ್ರೋಜನ್ನಿನ ಜೊತೆಯಲ್ಲಿ ಬಿಸಿ ಮಾಡಿದಾಗ ಮಾತ್ರ ಎಷ್ಟು ಸಾಧ್ಯವೋ ಅಷ್ಟು ಹೈಡ್ರೋಜನ್ ಅನ್ನ ಹೀರಿಕೊಂಡು ಬಿಡುತ್ತದೆ. ತನ್ನ ತೂಕದ 900 ಪಟ್ಟು ಹೈಡ್ರೋಜನ್ ಅನ್ನ ಇದು ಹೀರಿಕೊಳ್ಳಬಲ್ಲದು. ಹೈಡ್ರೋಜನ್ ಅನ್ನ ಹೀರುವ ಸ್ಪಂಜು ಇದು. ಈ ಅನಿಲವನ್ನ ತೆಗೆಯಬೇಕು ಎಂದರೆ ಪಲಾಡಿಯಂ ಉಪಯುಕ್ತವಾಗುತ್ತದೆ. ಅನಿಲಗಳ ಮಿಶ್ರಣದಲ್ಲಿ ಹೈಡ್ರೋಜನ್ ಎಷ್ಟಿದೆ ಎಂದು ನಿಖರವಾಗಿ ತಿಳಿಯಲು ಪಲಾಡಿಯಂ ನೆರವಾಗುತ್ತದೆ. ಇದು ಕೇವಲ ಹೈಡ್ರೋಜನ್ ಅನ್ನಷ್ಟೇ ಹೀರಿಕೊಳ್ಳುವುದರಿಂದ ಮಿಶ್ರಣದಲ್ಲಿ ಇರುವ ಹೈಡ್ರೋಜನ್ ಅನ್ನ ಹೀರಿಕೊಂಡು ಬಿಡುತ್ತದೆ. ಅಷ್ಟೇ ಅಲ್ಲ, ಎಷ್ಟು ಸರಾಗವಾಗಿ ಹೈಡ್ರೋಜನ್ ಅನ್ನ ಹೀರಿಕೊಳ್ಳುತ್ತದೆಯೋ ಅಷ್ಟೇ ಸರಾಗವಾಗಿ ಅದನ್ನ ಬಿಟ್ಟು ಕೊಡಬಲ್ಲದು. ಸ್ವಲ್ಪ ಬಿಸಿ ಮಾಡಬೇಕು ಅಷ್ಟೇ. ಹೀಗೆ ಮಿಶ್ರಣದಿಂದ ಇದು ಹೈಡ್ರೋಜನ್ ಅನ್ನ ಹೀರಿಕೊಳ್ಳುವ ಮುನ್ನ ಹಾಗೂ ಹೀರಿಕೊಂಡ ನಂತರ ಈ ಧಾತುವನ್ನ ತೂಗಿದರೆ ಹೈಡ್ರೋಜನ್ನಿನ ಪ್ರಮಾಣವನ್ನ ಪತ್ತೆ ಮಾಡಿಬಿಡಬಹುದು. ಇದೊಂದೇ ಪಲಾಡಿಯಂನ ಉಪಯೋಗವಲ್ಲ. ಇದನ್ನ ಚಿನ್ನ ಹಾಗೂ ಇತರೆ ಲೋಹಗಳ ಜೊತೆಗೆ ಬೆರೆಸಿ ಮಿಶ್ರ ಲೋಹಗಳನ್ನ ತಯಾರಿಸುತ್ತಾರೆ. ಚಿನ್ನದ ಜೊತೆಗೆ ಪಲಾಡಿಯಂ ಬೆರೆಸಿದಾಗ ಚಿನ್ನದ ಬಣ್ಣ ಮರೆಯಾಗುತ್ತದೆ. ಇದನ್ನು ಕೆಲವು ಸಂದರ್ಭಗಳಲ್ಲಿ ಬಳಸುವುದುಂಟು. ಹಾಗೆಯೇ ಇನ್ನು ಹಲವು ಮಿಶ್ರಲೋಹಗಳನ್ನ ಗಟ್ಟಿಯಾಗಿಸುವುದಕ್ಕೂ ಅವು ರಾಸಾಯನಿಕ ಕ್ರಿಯೆಗಳಿಂದ ಕಬ್ಬಿಣ ತುಕ್ಕು ಹಿಡಿಯುವಂತೆ ಜೀರ್ಣವಾಗದಿರಲು ಇದು ನೆರವಾಗುತ್ತದೆ. ರೋಡಿಯಂ, ರುಬಿಡಿಯಂ, ಪ್ಲಾಟಿನಂನಂತೆಯೇ ಇದು ಕೂಡ ಒಳ್ಳೆಯ ಕ್ರಿಯಾವರ್ಧಕ. ಹೀಗಾಗಿ ಇದನ್ನು ಕೂಡ ಹಲವಾರು ಸಂಕೀರ್ಣ ರಾಸಾಯನಿಕ ಕ್ರಿಯೆಗಳನ್ನ ನಡೆಸಲು ಬಳಸುತ್ತಾರೆ. ರೋಡಿಯಂ ಜೊತೆಗೆ ಪಲಾಡಿಯಂ ಅನ್ನು ಕೂಡ ಮೋಟಾರ್ ಕಾರುಗಳ ಕೆಟಲಿಟಿಕ್ ಕನ್ವರ್ಟರ್ಗಳಲ್ಲಿ ಬಳಸುತ್ತಾರೆ. ಹಾಗೆಯೇ ಹಲವಾರು ಔಷಧಗಳ ತಯಾರಿಕೆಯಲ್ಲಿಯೂ ಇದು ಕ್ರಿಯಾವರ್ಧಕವಾಗಿ ನೆರವಾಗುತ್ತದೆ. ಇಷ್ಟಾದರೂ ಇದರ ಒಟ್ಟಾರೆ ಪ್ರಮಾಣ ಬಲು ಕಡಿಮೆ ಆದ್ದರಿಂದ ತುಸು ಎಚ್ಚರದಿಂದ ಇದನ್ನ ಬಳಸಬೇಕಾಗುತ್ತದೆ. ಪಲಾಡಿಯಂನ ಬಳಕೆ ಇಷ್ಟೇ ಆಗಿದ್ದರೆ ಅದು ಹೆಚ್ಚು ಪ್ರಸಿದ್ಧಿ ಪಡೆಯುತ್ತಿರಲಿಲ್ಲ. ಆದರೆ 40 ವರ್ಷಗಳ ಹಿಂದೆ ನಡೆದ ಆಕಸ್ಮಿಕ ಸುದ್ದಿಯೊಂದು ಪಲಾಡಿಯಂಗೆ ಹೆಚ್ಚಿನ ಜನಪ್ರಿಯತೆಯನ್ನು ಒದಗಿಸಿತು. ಪಲಾಡಿಯಂನಿಂದಾಗಿ ಬಲು ಸರಳವಾಗಿ ಹೈಡ್ರೋಜನ್ನಿನ ಪರಮಾಣುಗಳನ್ನ ಒಂದುಗೂಡಿಸಿ ಹೀಲಿಯಂ ಪಡೆಯಬಹುದು ಎನ್ನುವ ಒಂದು ಸಂಶೋಧನೆ ನಡೆದಿತ್ತು. ಸಾಮಾನ್ಯ ಉಷ್ಣತೆಯಲ್ಲಿ ಪರಮಾಣು ಸಂಯೋಗ ಕ್ರಿಯೆ ನಡೆಸಬಹುದು ಎಂದು ಈ ಸಂಶೋಧನೆ ವಿವರಿಸಿತು. ಈ ಕ್ರಿಯೆಯಿಂದಾಗಿ ಮುಂದೆ ಬಲು ಸುಲಭವಾಗಿ ವಿದ್ಯುತ್ ತಯಾರಿಸಬಹುದು ಎನ್ನುವ ಆಸೆಯೂ ಹುಟ್ಟಿತು. ಅಮೆರಿಕಾದ 2 ವಿಜ್ಞಾನಿಗಳು ನಡೆಸಿದ ಈ ಸಂಶೋಧನೆ ಪರಮಾಣು ಶಕ್ತಿಯ ಉತ್ಪಾದನೆಯ ಬಗ್ಗೆ ನಮಗೆ ತಿಳಿದಿದ್ದ ವಿಷಯವನ್ನೆಲ್ಲ ಮತ್ತೊಮ್ಮೆ ಪರಾಮರ್ಶಿಸುವಂತಾಯಿತು. ಇದಾಗಿದೆ ಹೀಗೆ. ನೀರಿನ ವಿಭಜನೆಯ ಪ್ರಯೋಗಗಳ ಬಗ್ಗೆ ತಿಳಿದಿರಬೇಕು. ನೀರಿನೊಳಗೆ 2 ಲೋಹದ ಪಟ್ಟಿಗಳನ್ನಿಟ್ಟು ಅವುಗಳನ್ನ ಬ್ಯಾಟರಿಗಳಿಗೆ ಜೋಡಿಸಿದರೆ ನೀರಿನೊಳಗೂ ವಿದ್ಯುತ್ ಹರಿಯುತ್ತದೆ. ಆಗ ನೀರಿನ ಪರಮಾಣುಗಳು ಒಡೆದು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಬೇರೆ ಬೇರೆಯಾಗುತ್ತವೆ. ಇವು ನೀರಿನೊಳಗೆ ಇರುವ ಲೋಹದ ಪಟ್ಟಿಗಳಲ್ಲಿ ಬೇರೆ ಬೇರೆ ಪಟ್ಟಿಗಳ ಬಳಿಯಲ್ಲಿ ಸಂಗ್ರಹವಾಗುತ್ತದೆ. ಇದು ವಿದ್ಯುತ್ ಜಲ ವಿಭಜನೆಯ ತಂತ್ರ. ಸಾಮಾನ್ಯವಾಗಿ ಇಂತಹ ಪ್ರಯೋಗಗಳಲ್ಲಿ ತಾಮ್ರ, ಸತುವಿನಂತಹ ಲೋಹದ ಪಟ್ಟಿಗಳನ್ನ ಬಳಸುತ್ತಾರೆ. ಆದರೆ ಅಮೆರಿಕಾದ ಸ್ಟಾನ್ಲಿ ಪಾನ್ಸ್ ಮತ್ತು ಮಾರ್ಟಿನ್ ಫ್ಲಿಶ್ಮನ್ ಎನ್ನುವ ವಿಜ್ಞಾನಿಗಳು ಭಾರಿ ಜಲದ ಜಲ ವಿಭಜನೆಯ ಪ್ರಯೋಗವೊಂದರಲ್ಲಿ ಪಲಾಡಿಯಂನ ಪಟ್ಟಿಯನ್ನ ಬಳಸಿದ್ರು. ಸಾಧಾರಣವಾಗಿ ಈ ಪಟ್ಟಿಯನ್ನ ಬಳಸಿದಾಗ ಹೈಡ್ರೋಜನ್ ಅಥವಾ ಭಾರಿ ಜಲವಾದರೆ ಡ್ಯೂಟೇರಿಯಂ ಸಂಗ್ರಹವಾಗಬೇಕಿತ್ತು. ಇವರ ಅಂದಾಜಿನ ಪ್ರಕಾರ ಈ ಪಟ್ಟಿ ಹೈಡ್ರೋಜನ್ನಿನ ಇನ್ನೊಂದು ರೂಪದ ಡ್ಯೂಟೇರಿಯಂನನ್ನ ಹೀರಿಕೊಂಡು ಬಿಡಬೇಕಿತ್ತು. ಆದರೆ ಅನಂತರ ಪರಿಶೀಲಿಸಿದಾಗ ಈ ಕ್ರಿಯೆಯಲ್ಲಿ ತುಸು ಹೆಚ್ಚೇ ಶಕ್ತಿ ಹೊರಬಂದ ಹಾಗಿತ್ತು. ಇದು ಪಲಾಡಿಯಂ ಜಲ ವಿಭಜನೆಯ ಮೂಲಕ ಬಿಡುಗಡೆಯಾದ ಡ್ಯೂಟೇರಿಯಂನ ಕೆಲವು ಪರಮಾಣುಗಳನ್ನ ಹೀಲಿಯಂನ್ನಾಗಿ ಪರಿವರ್ತಿಸಿರಬಹುದೇ ಎನ್ನುವ ಕೌತುಕಮಯ ಪ್ರಶ್ನೆಯನ್ನ ಇವರು ಕೇಳಿದರು. ಈ ಪ್ರಯೋಗ ಕೋಲ್ಡ್ ಫ್ಯೂಷನ್ ಅಥವಾ ಶೀತಲ ಪರಮಾಣು ಸಂಯೋಗ ಕ್ರಿಯೆ ಎಂದೇ ಪ್ರಸಿದ್ಧಿ ಪಡೆಯಿತು. ಹೈಡ್ರೋಜನ್ನಿನ ಪರಮಾಣುಗಳು ಹೀಗೆ ಸಂಯೋಗವಾಗುವುದಕ್ಕೆ ಅಪಾರವಾದ ಶಕ್ತಿ ಬೇಕು. ಇದು ಕೇವಲ ಸೂರ್ಯನಲ್ಲಿ ಎಷ್ಟೇ ನಡೆಯುವ ಕ್ರಿಯೆ ಎಂದು ಅದುವರೆಗೂ ಭಾವಿಸಲಾಗಿತ್ತು. ಅಂತಹುದೇ ಕ್ರಿಯೆಯನ್ನ ನಡೆಸಲು ಭೂಮಿಯ ಮೇಲೆ ಬೃಹದಾಕಾರದ ಟೊಕಾಮಾಕ್ ಎನ್ನುವ ಸಾಧನಗಳನ್ನ ನಿರ್ಮಿಸಿ ಪ್ರಯೋಗಗಳನ್ನ ನಡೆಸುತ್ತಿದ್ದರು. ಹೀಗಿರುವಾಗ
ಇಷ್ಟು ಸುಲಭವಾಗಿ ಹೈಡ್ರೋಜನ್ ಪರಮಾಣುಗಳು ಸಂಯೋಗವಾಗಿ ಹೀಲಿಯಂ ಹುಟ್ಟಬಹುದೇ? ಇದು ಸಾಧ್ಯವಾದರೆ ಈ ಕ್ರಿಯೆಯನ್ನ ಬಳಸಿ ವಿದ್ಯುತ್ ಉತ್ಪಾದಿಸಬಹುದಲ್ಲವೇ? ಇಂದೆಲ್ಲ ಆಸೆಗಳು ಹುಟ್ಟಿದ್ದವು. ಪಲ್ಲಾಡಿಯಂ ಆಗ ಇನ್ನಷ್ಟು ಪ್ರಸಿದ್ಧಿ ಪಡೆಯಿತು. ದುರಾದೃಷ್ಟವಶಾತ್ ಈ ಪ್ರಯೋಗವನ್ನ ಮತ್ತೆ ಫಲಪ್ರದವಾಗಿ ಬೇರಾರು ಮಾಡಲು ಆಗಲಿಲ್ಲ. ಹೀಗಾಗಿ ಇದು ಸತ್ಯವೋ ಅಥವಾ ಆ ವಿಜ್ಞಾನಿಗಳ ಅತ್ಯುತ್ಸಾಹದಿಂದಾಗಿ ಇಲ್ಲದ್ದು ಕಂಡಂತಾಯಿತೋ ಏನೋ ಗೊತ್ತಿಲ್ಲ. ಆದರೆ ಇದರಿಂದಾಗಿ ಪಲ್ಲಾಡಿಯಂ ಮತ್ತೊಮ್ಮೆ ಪ್ರಸಿದ್ಧಿ ಪಡೆದದ್ದಂತೂ ಸತ್ಯ. ಇದು ಇಂದಿನ ಜಾಣನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.